ಪತ್ರಿಕಾ ನನ್ನ ಸೋದರರೇ, ದಾವಣಗೆರೆ ನಗರ ಪಾಲಿಕೆ ವತಿಯಿಂದ 95ರಿಂದ ಎಲ್ಲ ಜಾತಿಯ ಧರ್ಮದ ಜನಾಂಗದವರನ್ನ ನಾವು ಶಿವನ ಪಾದ ಸೇರಿದಾಗ ರುದ್ರಭೂಮಿಗೆ ಹೋಗ್ತೇವೆ. ಅದೇ ನಮ್ಮ ಮನೆ. ಆ ಮನೆಗೆ ಸುತ್ತಲೂ ಒಂದು ದೊಡ್ಡದೊಂದು ಕಾಂಪೌಂಡ್ ಕೊಡಬೇಕು ನಗರ ಪಾಲಿಕೆಯಿಂದ ಕೇಳಿದಾಗ ಅವರು ಅಲಕ್ಷ್ಯ ಮಾಡಿದಕ್ಕೋಸ್ಕರ 95ರಲ್ಲಿ 41 ನಗರ ಪಾಲಿಕೆ ಇತ್ತು. ಆವಾಗ ನಗರ ಪಾಲಿಕೆ ಇರಲಿಲ್ಲ. 41 ಜನರ ನಗರ ಪಾಲಿಕೆಯ ಸದಸ್ಯರನ್ನ 41 ಜನರ ಸಮಾಧಿಗಳನ್ನ ನಿರ್ಮಾಣ ಮಾಡಿದ್ವಿ ದಾವಣಗೆರೆ ನಗರ ಪಾಲಿಕೆ ಮುಂಭಾಗದಲ್ಲಿ. ಆ ಹೋರಾಟ ಇತಿಹಾಸದಲ್ಲೇ ಒಂದು ಆ ರೀತಿ ಮರೆಯಂಗಿಲ್ಲ. ಆ ಹೋರಾಟಕ್ಕೆ ನಮ್ಮ ನಗರ ಪಾಲಿಕೆಯವರು ಶಾಮನೂರು ಶಿವಶಂಕರಪ್ಪನವರು ಆ ಟೈಮ್ನಲ್ಲಿ ಹೋರಾಟಕ್ಕೆ ಮಣಿದು ನಾನು 2002ರಲ್ಲಿ ನಗರಾಭಿವೃದ್ಧಿ ಮಂಡಳಿ ಸದಸ್ಯನಾಗಿದ್ದೆ. ನನಗೆ ಸದಸ್ಯರಿಗೆ ಎಲ್ಲರಿಗೆ 5 ಕೋಟಿ ಕೊಟ್ಟಿದ್ರು. ನನ್ನ ಅನುದಾನದಲ್ಲಿ 5 ಕೋಟಿನೂ ರುದ್ರಭೂಮಿ ಕಾಂಪೌಂಡ್ಗೆ ಅಂತ ಖರ್ಚು ಮಾಡಿದ್ ನಾನು. ಇದಕ್ಕೂ ಹಾಕ್ಲಿಲ್ಲ, ನಾನು ರುದ್ರಭೂಮಿಗೆ ಹಾಕಿದ್ವಿ. ಅದು ಎಲ್ಲ ಜನಾಂಗದವರು ಇವತ್ತೊಂದು ದಿವಸ ಸೇವೆ ಮಾಡ್ತಾ ಇದ್ದಾರೆ. ಆ ರೀತಿ 5 ಕೋಟಿಗಳನ್ನ ನನ್ನ ಅನುದಾನದಲ್ಲಿ ಇರ್ತಕ್ಕಂಥ ಸದಸ್ಯನಾಗಿದ್ದೆ ನಗರಾಭಿವೃದ್ಧಿ ಮಂಡಳಿಯಲ್ಲಿ. ಕೊನೆಗೆ ಏನಾಯ್ತು ಅಂದ್ರೆ ವೀರಶೈವರಿಗೆ ಅರ್ಧ ಮುಕ್ತಾಯ ಆಗಿಬಿಡ್ತು. ಅಲ್ಲಿ ಕೆಲವಾರು ಜನ ಗುಡಿಸಲು ಕಟ್ಟಿದ್ರು. ನಾವು ಶಿವಶಂಕರಪ್ಪರು SP DC ಹೋಗಿ ರಾತ್ರಿನೇ ಗಮನಿಸಿ ಮಾಡಿಸಿ ಶಿವಶಂಕರಪ್ಪರು ಸ್ವಂತ 2 ಕೋಟಿ ಕೊಟ್ರು. ಯಾವ ಅನುದಾನ ಅಲ್ಲ, ಸರ್ಕಾರ ಅಲ್ಲ, ಯಾವುದೂ ಅಲ್ಲ. ಅವರು ಸ್ವಂತ ದುಡ್ಡಿನಿಂದ 2 ಕೋಟಿ ರೂಪಾಯಿ ಕೊಟ್ಟು ಶಿವಶಂಕರಪ್ಪನವ್ರು ಇವತ್ತಿಂದ ನೆನೆಸ್ಬೇಕು ಇವತ್ತಿಂದ. ಅದೇ ರೀತಿ ಅದು ಮುಗಿದ ಮೇಲೆ 2002ರಲ್ಲಿ SM ಕೃಷ್ಣರವರು ಗುದ್ಲಿ ಪೂಜೆ ಮಾಡಿದ್ರು. ಯಾವುದೋ ಉದ್ಘಾಟನೆ ಮಾಡಿದ್ರು ರುದ್ರಭೂಮಿಯನ್ನ. ಆಮೇಲೆ ಅಲ್ಲಿಂದಲೂ ನಾವು 2005ರಿಂದ ಇಲ್ಲಿವರೆಗೂ ಹೋರಾಟ ಮಾಡಿದ್ವಿ. ಅದು ಬಡವರಿಗೆ ಇವತ್ತು 1000 ರೂಪಾಯಿ, 500 ರೂಪಾಯಿ, 300 ರೂಪಾಯಿ ಕಟ್ಟಿಗೆ ಬೇಕಾಗ್ತಿದೆ. ಸಮಾಧಿ ತೆಗಿಯಕ್ಕೆ ದುಡ್ಡು ಜಾಸ್ತಿ ಆಗ್ತಿದೆ ಬಡವರಿಗೆ. ಅದನ್ನ ನೀವು ಚಿತ್ರಗಾರ ವಿದ್ಯುತ್ ಶಕ್ತಿಯಿಂದ ಸ್ಮರ್ಶವನ್ನ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಮುಖ್ಯಮಂತ್ರಿಗಳಿಗೆ ಕೊಟ್ವಿ, ರಾಜ್ಯಪಾಲರಿಗೆ ಕೊಟ್ವಿ, ಮುಖ್ಯಮಂತ್ರಿಗಳಿಗೆ ಕೊಟ್ವಿ. ಅವತ್ತು ಮೊನ್ನೆ ಕ್ಯಾಬಿನೆಟ್ ನಲ್ಲಿ SS ಮಲ್ಲಣ್ಣನವರು 6 ಕೋಟಿ ರೂಪಾಯಿಗಳನ್ನ ಇವತ್ತು ನಮಗೆ ನಮ್ಮ ರುದ್ರಭೂಮಿಗೆ ಭರಣಿಗೆ ಇವತ್ತು ಸ್ಯಾಂಕ್ಷನ್ ಮಾಡಿದ್ದಾರೆ. ಇವತ್ತು ಶಾಮನೂರು ಶಿವಶಂಕರಪ್ಪನಿಗಾಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ನಮ್ಮ SS ಮಲ್ಲಿಕಾರ್ಜುನವರಿಗೂ ಮತ್ತು ನಮ್ಮ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ನಾನು ನಮ್ಮ ಮಾದಿಗ ಸಮಾಜದಿಂದ ದಾವಣಗೆರೆ ಜನರ ಎಲ್ಲ ಜಾತಿಯ ಧರ್ಮದವರ ವತಿಯಿಂದ ಅವರಿಗೆ ನಾವು ಇವತ್ತು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ದಿನಾಂಕ 15/2/2000 ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಇದು ತೆಪ್ಪಾಗಿದೆ. 3 ಗಂಟೆದ ತಿಳ್ಕೊ ಬರೀಬೇಕು. ಅದು ಒಂದೇ ಈಗ ಸುಡೋದಿದೆ, ಅದನ್ನ ಬಿಟ್ಟು ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಮಾಡ್ತಾರೆ ಕಿತಗಾರ. ಒಂದು ಬಾಡಿ ಸುಡೋದಿಗೆ 10 ನಿಮಿಷದಲ್ಲಿ ಹೋಗ್ಬಿಡ್ತದೆ. 10 ನಿಮಿಷ ಅವ್ರು ಬೂದಿ ಬೇಕಾದ್ರೆ ಅಲ್ಲಿ ಅಟೆಂಡರ್ ಇರ್ತಾರೆ, 10 ಜನ ಅಟೆಂಡರ್ ಮಾಡಿರ್ತಾರೆ ಸರ್. ಅಲ್ಲಿ ಒಂದು ಮನೆ ಕಟ್ಟಿರ್ತಾರ.
ಈಗ ಒಂದಂತಂದ್ರೆ ಇಲ್ಲಿ ಶಾಮೂರಲ್ಲಿ ಮಾಡಿದಾರ ಸರ್, ಒಂದು ಮಾಡಿದಾರ. ಈಗ ಮಾರುಡಿಯರಿಗೆ ಸುಡಬೇಕು, ಸುಡೋರಿಗೆ ಎಲ್ಲರಿಗೂ ಒಂದು ಜನರಲ್ ಆಗಿ ಕಟ್ಟಿಗೆ ಹಾಕಿ ಸುಡೋದು ಅದು ಇರ್ತದೆ ಸರ್. ಅದನ್ನ ಕೆಡವೋದು ಬೇಡ ಅಂತ ಹೇಳಿದ್ರು ಡಿಸಿಗೆ. ಈಗ ಇದನ್ನ ಉಳಿಸ್ಕೊಂಡು ಅದಕ್ಕೆ ಹೋದ್ರೆ ಅದಕ್ಕೆ ಹೋಗ್ತಾರೆ. ಈಗ ಇದಾದ್ರೆ ಕಟ್ಟಿಗೆ ಯಾರು ಹೋಗೋದಿಲ್ಲ, ಅದು ಇರ್ಲಿ ಅಂತ ಎಮರ್ಜೆನ್ಸಿ ಕರೆಂಟ್ ಹೋಯ್ತು, ಏನಾರ ರಿಪೇರಿ ಬಂತು, ಹಂಗಾಗಿ ಇದು ಉಳಿಲ್ಬೇಕಂತ ಹೇಳಿದ್ವಿ. ಅದು 6 ಕೋಟಿ. ಹೌದು, ಅಲ್ಲಲ್ಲ, ಒಂದು ಪೂರ್ತಿ ಎಲ್ಲ ಕಾಂಪೌಂಡು ಯೂನಿಟ್ ಸರ್. ಫೋಟೋ ಇಲ್ಲ ಸರ್, ಏನು ಅನುಭವ ಇಲ್ಲ ಬರ್ತ ಮತ್ತೇನಿಲ್ಲ. ಅದನ್ನ ನಾವು ನಾಳೆ ಕಾರ್ಯಕ್ರಮದಲ್ಲಿ ಹೇಳ್ತೇವೆ ಸರ್, ಭಾನುವಾರ ದಿವಸ. ಅದಂತೂ ಗ್ಯಾರಂಟಿ ಆಗ್ತದೆ. ಸಿಸಿ ಕ್ಯಾಮ್ರಾ ಇನ್ನೊಂದೇನಂದ್ರೆ ಕಳೆದ ಒಂದು 10 ದಿನದಿಂದ ಅಲ್ಲಿ ಉತ್ತಮ ಇದ್ದಂತ ಸಿಸಿ ರೋಡ್ ಮತ್ತು ಬಾಕ್ಸರಹಳ್ಳಿ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಅಂತ ಹೇಳಿ 1 ಕೋಟಿ ರೂಪಾಯಿ ಇದನ್ನ 15 ದಿನದಿಂದ ಬಂದು ಜಿಲ್ಲಾ ಮಂತ್ರಿಗಳ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ದಾರೆ. ಅಲ್ಲಿ ಉತ್ತಮ ಇದ್ದಂತ ಫ್ಲೇವರ್ಸ್ಗಳು, ಬಾಕ್ಸರಹಳ್ಳಿ ಮತ್ತೆ ಸಿಸಿ ರೋಡ್ ಮತ್ತೆ ಲೈಟಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ. ಅದಕ್ಕಂತಾನೆ ಸಪರೇಟ್ ಆಗಿನೇ 1 ಕೋಟಿದು ಅಲ್ಲಿ ಗುದ್ಲಿ ಪೂಜೆ ಆಲ್ರೆಡಿ ಆಗಿದೆ. 15 ದಿನದಿಂದ ಕಾಮಗಾರಿ ನಡೀತಾ ಇದೆ. ಇದು ಮತ್ತೆ ಎಕ್ಸ್ಟ್ರಾ ಆಗಿದೆ. ಇದು ದಾವಣಗೆರೆ ನಗರದ ಸಾರ್ವಜನಿಕರಿಗೆ ಅಂತಾನೆ ಇದೆಲ್ಲ ದಾವಣಗೆರೆ ಪ್ರತಿಯೊಬ್ಬ ನಾಗರಿಕರಿಗೂ ಇದನ್ನ ಮಾಡಿರುವಂತ ಜಿಲ್ಲಾ ಮಂತ್ರಿ ಕಾರ್ಯ ಆಗಿದೆ. ಇದಾಯ್ತು ಅಂತಂದ್ರೆ ಅದ್ರಲ್ಲಿ ಎಲ್ಲ ಕೂಡ ಇನ್ಕ್ಲೂಡೆಡ್ ಆಗಿದೆ. ಅದೇ ನೀವ್ ಹೇಳಿದ್ದು ಮಾಡ್ತೇವ್ರಿ ಮಾಡ್ತೇವೀಗ. ಇದು ಶೀತಗಾರ ಬಂದ್ಬಿಟ್ರೆ ಅಲ್ಲಿ 24 ಗಂಟೆ ಜನ ಸಂದರ್ಶನೆ ಬರ್ತದೆ. ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಈಗ ಇರ್ತಕ್ಕಂತಹ ಒಂದು ಸಾರ್ವಜನಿಕ ಶೀತಗಾರ ಎಲೆಕ್ಟ್ರಿಕಲ್ ಶೀತಗಾರ ಭಸ್ಮವನ್ನ ಬಿಜೆಪಿ ಪಾಯಿಂಟ್ ಹೇಳ್ತೀನಿ ಸರ್. ಇಲ್ಲಿರ್ತಕ್ಕಂಥ ಎಲೆಕ್ಟ್ರಿಕಲ್ ಶೀತಗಾರ ಭಸ್ಮ ಮಿಷಿನ್ ಇದೆಲ್ಲ, ಇದನ್ನ ಹಿಂದೆ ಮಾನವ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತವಿದ್ದಂತ ಸಂದರ್ಭದಲ್ಲಿ ಆಗಿನ ಟೈಮಲ್ಲಿ ಹೊರೆ ಆಗುತ್ತೆ ಇದನ್ನೆಲ್ಲ ಮಾಡಿದ್ರು ಅಂತ ಹೇಳಿ ಅಂತ ಟೈಮಲ್ಲಿ ಇಂಥದನ್ನ ರಿಜೆಕ್ಟ್ ಮಾಡಿದಂತ ಬಿಜೆಪಿ ಸರ್ಕಾರ ಇತ್ತು. ಆದ್ರೆ ಇವತ್ತಿನ ದಿನ ನಮ್ಮ ಜಿಲ್ಲಾ ಮಂತ್ರಿಗಳು ಇದು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಅವಶ್ಯಕವಾಗಿ ಇದೆ ಅಂತ ಹೇಳಿ ಅದನ್ನ ಉತ್ತಮ ಒಂದು ಒಳ್ಳೆ ರೀತಿ ಕಾರ್ಯ ಅಂತ ಹೇಳಿ ನಮ್ಮ ದಾವಣಗೆರೆ ನಗರದ ಸಾರ್ವಜನಿಕ ಹಿಂದೂ ರುದ್ರಭೂಮಿಯಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರ್ತಾ ಇದೆ.